ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿ ಆತ್ಮೀಯ ಬಂಧುಗಳೇ, ಜುಲೈ 2026 ನಿಮ್ಮ ರಹಸ್ಯ ಶಕ್ತಿ ಜಾಗೃತ ಆಗುವ ತಿಂಗಳು. ಕುಜ 10ನೇ ಮನೆಯಲ್ಲಿ ಕುಳಿತು ವೃತ್ತಿಯಲ್ಲಿ ಚಕ್ರ ತಿರುಗಿಸಿದರೆ, ಶನಿ 4ನೇ ಮನೆಯಲ್ಲಿ ಮನೆ ನೆಮ್ಮದಿಗೆ ಅಗ್ನಿ ಪರೀಕ್ಷೆ ಇಡ್ತಾರೆ. ಗುರು 11ನೇ ಮನೆಯಲ್ಲಿ ಲಾಭದ ಬಾಗಿಲು ತೆರೆದರೂ, ರಾಹು 7ನೇ ಮನೆಯಲ್ಲಿ ಸಂಬಂಧಗಳಿಗೆ ವಿಷವನ್ನು ಹಾಕ್ತಾರೆ. ಈ ತಿಂಗಳು ನೀವು ಮೌನವಾಗಿದ್ದರೆ ಗೆಲ್ತೀರಿ, ಮಾತನಾಡಿದ್ರೆ ಸೋಲ್ತೀರಿ. ನಮಸ್ಕಾರ ವೀಕ್ಷಕರೇ, ವೃಶ್ಚಿಕ ರಾಶಿಯ ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ನಿಮ್ಮ ರಾಶಿಯಾಧಿಪತಿ ಕುಜ 10ನೇ ಮನೆಯ ಕರ್ಮಸ್ಥಾನದಲ್ಲಿ ಇರುವುದು ಈ ತಿಂಗಳ ದೊಡ್ಡ ಬಲ. ನಿಮ್ಮ ಧೈರ್ಯ, ಆಕ್ರಮಣಶೀಲತೆ, ಕೆಲಸ ಮಾಡುವ ಹುಮ್ಮಸ್ಸು ಎಲ್ಲವೂ ಉತ್ತುಂಗದಲ್ಲಿರುತ್ತೆ. ಯಾರು ತಡೆಯೋದಕ್ಕೆ ಬಂದರೂ ಕೂಡ ನೀವು ಮುನ್ನುಗ್ತೀರಿ. ಆದರೆ 4ನೇ ಮನೆಯಲ್ಲಿ ಶನಿ ಇರೋದರಿಂದ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಒಳಗೊಳಗೆ ಒತ್ತಡ, ಭಯ, ಅಭದ್ರತೆ ಕಾಡ್ತಾ ಇರುತ್ತೆ. 10ನೇ ಮನೆಯ ಕುಜ ನಿಮ್ಮನ್ನು ಕೆಲಸದಲ್ಲಿ ಹೀರೋ ಮಾಡ್ತಾನೆ. ಸರ್ಕಾರಿ ಕೆಲಸ, ಪೊಲೀಸ್, ಸೇನೆ, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ, ಮೆಕ್ಯಾನಿಕ್, ಸರ್ಜರಿ, ಕ್ರೀಡೆ ಕ್ಷೇತ್ರದಲ್ಲಿರೋರಿಗೆ ಇದು ಸುವರ್ಣ ಕಾಲ. ನಿಮ್ಮ ಶತ್ರುಗಳು ಕೂಡ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸ್ತಾರೆ. ಹೊಸ ಜವಾಬ್ದಾರಿ, ಪ್ರಮೋಷನ್, ವರ್ಗಾವಣೆ ಯೋಗ ಪ್ರಬಲವಾಗಿದೆ. ಬಾಸ್ ನಿಮ್ಮ ಮಾತು ಕೇಳ್ತಾರೆ. ಆದರೆ 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ತಂದೆಯ ಜೊತೆ, ಗುರುವಿನ ಜೊತೆ, ಮೇಲಾಧಿಕಾರಿಗಳ ಜೊತೆ ಘರ್ಷಣೆ ಬರಬಹುದು. ನಿಮ್ಮ ಅದೃಷ್ಟಕ್ಕೆ ನೀವೇ ಅಡ್ಡಗಾಲು ಹಾಕಿಕೊಳ್ಳಬೇಡಿ. ದೊಡ್ಡವರ ಮಾತು ಕೇಳಿ ಕೋಪದಲ್ಲಿ ರಾಜೀನಾಮೆ ಕೊಡುವ ನಿರ್ಧಾರ ತೆಗೆದುಕೊಳ್ಬೇಡಿ. ವ್ಯಾಪಾರಸ್ಥರಿಗೆ ಸರ್ಕಾರಿ ಟೆಂಡರ್, ದೊಡ್ಡ ಆರ್ಡರ್ ಸಿಗುವ ಸಾಧ್ಯತೆ ಇದೆ. ಆದರೆ ದಾಖಲೆ ಪತ್ರ ಎಲ್ಲ ಸರಿಯಾಗಿ ಇರಲಿ ಅಂತ ಚೆಕ್ ಮಾಡಿ. 11ನೇ ಮನೆಯಲ್ಲಿ ಗುರು ಇರೋದು ನಿಮಗೆ ವರದಾನ. ಲಾಭಸ್ಥಾನದ ಗುರು ಕೈ ತುಂಬ ಹಣ ತಂದು ಕೊಡ್ತಾನೆ. ಹಿರಿಯ ಸಹೋದರರಿಂದ, ಸ್ನೇಹಿತರಿಂದ, ಸಾಮಾಜಿಕ ಸಂಪರ್ಕದಿಂದ ದೊಡ್ಡ ಆರ್ಥಿಕ ಲಾಭ ಆಗುತ್ತೆ. ಹೂಡಿಕೆ ಮಾಡಿದ ಹಣ ಡಬಲ್ ಆಗುತ್ತೆ. ಶೇರ್ ಮಾರ್ಕೆಟ್, ಚಿಟ್, ಭೂಮಿ ವ್ಯವಹಾರದಲ್ಲಿ ಲಾಭ ಇದೆ. ಬಾಕಿ ಇರುವ ಹಣ ವಸೂಲಿ ಆಗುತ್ತೆ. 2ನೇ ಮನೆಯಲ್ಲಿ ಬುಧ ಇರೋದ್ರಿಂದ ಮಾತಿನಿಂದಲೇ ಹಣ ಸಂಪಾದನೆ ಮಾಡ್ತೀರಿ. ಮಾರ್ಕೆಟಿಂಗ್, ಸೇಲ್ಸ್, ಕನ್ಸಲ್ಟೆನ್ಸಿ, ಬ್ರೋಕರಿಂಗ್ ಮಾಡೋರಿಗೆ ಒಳ್ಳೆಯ ಕಾಲ. ಆದರೆ 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಐಷಾರಾಮಿ, ವಸ್ತು, ಸೌಂದರ್ಯ, ಹೆಣ್ಮಕ್ಕಳಿಗಾಗಿ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಮಾಡಿ, ಆದರೆ ಲೆಕ್ಕ ಇಟ್ಕೊಳ್ಳಿ. 4ನೇ ಮನೆಯಲ್ಲಿ ಶನಿ ಇರೋದು ಈ ತಿಂಗಳ ದೊಡ್ಡ ಸವಾಲು. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ತಾಯಿ ಆರೋಗ್ಯ ಹದಗೆಡಬಹುದು. ಮನೆಯಲ್ಲಿ ಜಗಳ, ಮನಸ್ತಾಪ, ಶೀತಲ ಸಮರ ನಡೆಯುತ್ತೆ. ಮನೆ ಬದಲಾಯಿಸುವ, ಮನೆ ರಿಪೇರಿ ಮಾಡುವ ಯೋಚನೆ ಬರುತ್ತೆ. ಆದರೆ ಈ ತಿಂಗಳು ಆ ಕೆಲಸ ಕೈಗೆತ್ತಿಕೊಳ್ಬೇಡಿ. ವಿಳಂಬ ಮತ್ತು ನಷ್ಟ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಕೋರ್ಟ್ ಕೇಸ್, ತಕರಾರು ಬರಬಹುದು. ತಾಯಿಯ ಆಸ್ತಿ ವಿಚಾರದಲ್ಲಿ ಸಹೋದರರ ಜೊತೆ ಭಿನ್ನಾಭಿಪ್ರಾಯ ಬರುತ್ತೆ. ವಾಹನ ರಿಪೇರಿ ಖರ್ಚು ಬರುತ್ತೆ. ಹೊಸ ವಾಹನ, ಆಸ್ತಿ ಖರೀದಿ ಈ ತಿಂಗಳು ಮುಂದೂಡಿ. ಮನೆಯಲ್ಲಿ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಕಾಡಬಹುದು. ಮನೆಯಲ್ಲಿ ಶಾಂತಿ ಮಂತ್ರವನ್ನು ಪಠಿಸಿ. 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಅನುಮಾನದ ಹಾವು ಹೊಕ್ಕುತ್ತೆ. ಸಂಗಾತಿಯ ಮೇಲೆ ಸಂಶಯ, ಅಪನಂಬಿಕೆ ಬರುತ್ತೆ. 3ನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ಸಂಬಂಧ ಹಾಳಾಗಬಹುದು. ಸಂಗಾತಿಯ ಆರೋಗ್ಯ ಹದಗೆಡಬಹುದು ಅಥವಾ ಅವರು ದೂರ ಪ್ರಯಾಣ ಮಾಡಬಹುದು. ವ್ಯಾಪಾರದಲ್ಲಿ ಪಾಲುದಾರಿಕೆ ಇದ್ದರೆ ಬಹಳ ಎಚ್ಚರಿಕೆ. ಪಾರ್ಟ್ನರ್ಶಿಪ್ ನಿಮಗೆ ಮೋಸ ಮಾಡಬಹುದು. ಹಣದ ವಿಚಾರದಲ್ಲಿ ನಂಬಿಕೆ ದ್ರೋಹ ಆಗಬಹುದು. ಯಾವುದೇ ದಾಖಲೆಗೆ ಸಹಿ ಹಾಕುವ ಮುನ್ನ 10 ಸಲ ಓದಿ. ಹೊಸ ಪಾಲುದಾರಿಕೆ ಈ ತಿಂಗಳು ಬೇಡ. ಅವಿವಾಹಿತರಿಗೆ ವಿವಾಹ ಯೋಗ ಇದ್ದರೂ ಕೂಡ ಸಂಬಂಧ ಫಿಕ್ಸ್ ಆಗುವಾಗ ಅಡ್ಡಿ ಬರುತ್ತೆ. ಪ್ರೇಮ ವಿಚಾರದಲ್ಲಿ ರಹಸ್ಯ ಬಯಲಾಗುವ ಭಯ ಇದೆ. ಇನ್ನು ಸಂತಾನ ಮತ್ತು ವಿದ್ಯೆ, 5ನೇ ಮನೆಯ ಅಧಿಪತಿ ಗುರು 11ನೇ ಮನೆಯಲ್ಲಿ ಇರೋದರಿಂದ ಮಕ್ಕಳಿಂದ ಸಂತೋಷ ಸಿಗುತ್ತೆ. ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಕೇಳುವ ಯೋಗ ಇದೆ. ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿ ಕೇತು ಇರೋದರಿಂದ ಏಕಾಗ್ರತೆ ಕಡಿಮೆ ಆಗುತ್ತೆ. ಓದಿದ್ದು ಮರೆತು ಹೋಗುತ್ತೆ. ಪರೀಕ್ಷೆಯಲ್ಲಿ ಅನಿರೀಕ್ಷಿತ ಪ್ರಶ್ನೆ ಬರಬಹುದು. ಆದರೆ ಗುರುಬಲ ಇರೋದರಿಂದ ಪರಿಶ್ರಮ ಪಟ್ಟರೆ ಯಶಸ್ಸು ತಪ್ಪೋದಿಲ್ಲ. ಸಂಶೋಧನೆ, ರಹಸ್ಯ ವಿದ್ಯೆ, ಜ್ಯೋತಿಷ್ಯ, ವೈದ್ಯಕೀಯ ಕಲಿಯೋರಿಗೆ ಒಳ್ಳೆಯ ಕಾಲ. ಪ್ರೀತಿ ಪ್ರೇಮದ ಬಲಿಗೆ ಬಿದ್ದು ವಿದ್ಯಾಭ್ಯಾಸ ಹಾಳು ಮಾಡಿಕೊಳ್ಬೇಡಿ. 8ನೇ ಮನೆಯ ಅಧಿಪತಿ ಬುಧ 2ನೇ ಮನೆಯಲ್ಲಿ ಇರೋದರಿಂದ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ರಕ್ತ ಸಂಬಂಧಿ ರೋಗ, ಅಪಘಾತ, ಶಸ್ತ್ರಚಿಕಿತ್ಸೆ, ಮೂಲವ್ಯಾಧಿ, ಗುಹ್ಯ ರೋಗಗಳು ಕಾಣಿಸಿಕೊಳ್ಬಹುದು. ವಾಹನ ಚಾಲನೆ ಮಾಡಬೇಕಾದ ಟೈಮಲ್ಲಿ ಅತಿ ಜಾಗರೂಕರಾಗಿರಿ. ವೇಗ ಬೇಡ. ಎತ್ತರದ ಸ್ಥಳದಿಂದ ಬೀಳುವ ಭಯ ಇದೆ.
6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಶತ್ರು ನಾಶ ಆಗ್ತಾರೆ. ದೀರ್ಘಕಾಲದ ಕಾಯಿಲೆಗೆ ಸರಿಯಾದ ರೋಗ ನಿರ್ಣಯ ಆಗಿ ಚಿಕಿತ್ಸೆ ಬರುತ್ತೆ. ಆದರೆ ಹೊಸ ರೋಗ ಬರದಂತೆ ನೀವು ನೋಡ್ಕೋಬೇಕು. ಮಸಾಲೆ ಪದಾರ್ಥ, ಹೊರಗಿನ ತಿಂಡಿ ತಿನ್ನಬೇಡಿ. ಕೋಪ, ಟೆನ್ಷನ್ ಆರೋಗ್ಯ ಹಾಳು ಮಾಡುತ್ತೆ. ಧ್ಯಾನ ಮಾಡಿ. ಎಲ್ಲದಕ್ಕೂ ಪರಿಹಾರ ಈ ತಿಂಗಳು ದೋಷಗಳು ನಿವಾರಣೆ ಆಗೋದಕ್ಕೆ ಈ ಪರಿಹಾರವನ್ನು ಮಾಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮ್ಯಾಯ ನಮಃ ಬಹುಮಾಯ ನಮಃ ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ ಕೆಂಪು ಹವಳವನ್ನು ಧರಿಸಿ. ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಚಾಲಿಸ ಪಠಿಸಿ, ಹನುಮಾನ್ ಚಾಲಿಸ ಪಠಿಸಿ ಓದಿ. ಶನಿಗೆ ಕಪ್ಪು ಎಳ್ಳು, ಎಳ್ಳೆಣ್ಣೆ ದೀಪ ಹಚ್ಚಿ. ರಾಹು ದೋಷಕ್ಕೆ ದುರ್ಗಾದೇವಿಗೆ ನಿಂಬೆಹಣ್ಣಿನ ಮಾಲೆ ಹಾಕಿಸಿ. ಗುರುವಿನ ಅನುಗ್ರಹಕ್ಕೆ ವಿಷ್ಣು ಸಹಸ್ರನಾಮ ಹೇಳಿ. ರಹಸ್ಯ ಶತ್ರುಗಳ ಕಾಟ ತಪ್ಪಿಸೋದಕ್ಕೆ ಕಪ್ಪು ನಾಯಿಗೆ ರೊಟ್ಟಿ ತಿನ್ನಿಸಿ. ಯಾರ ಮೇಲೂ ಕೂಡ ಅನುಮಾನ ಪಡಬೇಡಿ. ಕೋಪವನ್ನು ನಿಯಂತ್ರಣ ಮಾಡಿ. ಮೌನ ನಿಮ್ಮ ದೊಡ್ಡ ಅಸ್ತ್ರ. ಕಡಿಮೆ ಮಾತಾಡಿ, ಜಾಸ್ತಿ ಕೆಲಸ ಮಾಡಿ. ಆಗ ಯಶಸ್ಸು ನಿಮ್ಮದೇ ಆಗಿರುತ್ತೆ. ವಿಡಿಯೋ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.